ಹಾಯ್ ಎಲ್ಲರೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅರ್ಥಶಾಸ್ತ್ರ ವಿಷಯದ 6 ಅಂಕದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಬ್ಲೂ ಪ್ರಿಂಟ್ ಪ್ರಕಾರ ನಾನು ಕ್ವಶನ್ಗಳನ್ನ ಕೊಡ್ತಾ ಹೋಗಿದ್ದೀನಿ. ನೀವು ಇಷ್ಟು ಕ್ವಶನ್ಗಳನ್ನು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸಾಕಾಗುತ್ತೆ. ಎಕ್ಸಾಮ್ ಸರಳವಾಗಿದ್ದೆ. ಇವು ಕ್ವಶನ್ ಇಂಪಾರ್ಟೆಂಟ್ ಆಗಿದ್ದು ಇವು ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಕೇಳೋದಿಲ್ಲ. ಮೊದಲನೇ ಕ್ವಶನ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದರಲ್ಲಿ 3 ಲಾಂಗ್ ಕ್ವಶನ್ ಬರ್ತವೆ, 6 ಮಾರ್ಕ್ಸ್. ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇವೆರಡರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಮೂರನೇ ಕ್ವಶನ್, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದು ಕ್ವಶನ್ ಇಂಪಾರ್ಟೆಂಟ್ ಆಗಿದೆ. ಹಾಗೆ 4ನೇ ಕ್ವಶನ್, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಲಾಲಾನಕತೆಯನ್ನು ಬರೆಯಿರಿ. ಈ ಕ್ವಶನ್ ಮೋಸ್ಟ್ಲಿ ಈ ಸಲ ಕೇಳ್ತಾರೆ ಅನಿಸುತ್ತೆ. ಹೋದ ಸಲನೂ ಕೇಳಿದ್ದಾರೆ. ಇಂಪಾರ್ಟೆಂಟ್. ಇದು ಕತೆ ಎಲ್ಲರಿಗೆ ನೆನಪಿರಬೇಕು. ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಈ ಕಥೆಯನ್ನು ಬರ್ಸಿದ್ದಾರೆ ಅಂದ್ಕೊಂಡಿನಿ. ಬರ್ಸಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇದನ್ನು ಹಾಕ್ತೀನಿ ವಿಡಿಯೋ ಮಾಡಿ. 4ನೇದು, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ. ಇದು ಕ್ವಶನ್ ಇಂಪಾರ್ಟೆಂಟ್ ಆಗಿದೆ. ಹಣದ ಕಾರ್ಯಗಳನ್ನು ವಿವರಿಸಿದ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ. ಹಣದ ಲಕ್ಷಣಗಳು ಅಥವಾ ಕಾರ್ಯಗಳು ಇವೆರಡರಲ್ಲಿ ಒಂದು ಕೇಳ್ತಾರೆ. ಹಾಗೆ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು. ಈ ಹಣದ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಇದು ಹೇಗೆ ನಿವಾರಿಸಿತು ಎಂಬುದನ್ನು ಇದರಲ್ಲಿ ಬರೆಯಬೇಕಾಗುತ್ತೆ. 6ನೇ ಕ್ವಶನ್, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹಾಗೆ 7ನೇದು, GDPಯನ್ನು ಲೆಕ್ಕಾಚಾರ ಮಾಡುವ 3 ವಿಧಾನಗಳನ್ನು ಒಂದೇ ಉತ್ತರ ನೀಡುವಂತೆ ಎಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ತಿಳಿಸಿ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಇದನ್ನು ಓದಬೇಡ್ರಿ, ಇದನ್ನು ಸ್ಕಿಪ್ ಮಾಡಿ. GDPದು ಓದಲಿಲ್ಲ ಅಂದರೂ ನಡೆಯುತ್ತೆ ನೀವು. 8ನೇದು, ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಹಾಗೆಯೇ 9ನೇ ಕ್ವಶನ್, ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿಯ ವಿನಿಮಯ ಮಾರುಕಟ್ಟೆ ರೇಖಾಚಿತ್ರ ಆಧಾರದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿದೆ. ಆಮದುಗಳು ಬೇಡಿಕೆಗಳ ಹೆಚ್ಚಳವು ವಿದೇಶಿ ವಿನಿಮಯ ಮಾರುಕಟ್ಟೆಯ ಮೇಲೆ ಬೀಳುವ ಪರಿಣಾಮವನ್ನು ರೇಖಾಚಿತ್ರ ಸಹಾಯದಿಂದ ಪ್ರಸ್ತುತಪಡಿಸಿ. ನೀವು ಇಲ್ಲಿ ರೇಖಾಚಿತ್ರವನ್ನು ಬರೆದು ಆಮೇಲೆ ಈ ವಿವರಣೆಯನ್ನು ನೀಡಬೇಕಾಗುತ್ತೆ. ನೀವೆಲ್ಲರೂ ವಿವರಣೆ ಅಷ್ಟೇ ನೀಡಿದರೆ ನಿಮಗೆ ಮಾರ್ಕ್ಸನ್ನು ಕಡಿಯುವ ಸಾಧ್ಯತೆ ಇದೆ. ಕಡಿಯುತ್ತಾರೆ, ನಿಮಗೆ ಮಾರ್ಕ್ಸ್ ಕೊಡುವುದಿಲ್ಲ. ರೇಖಾಚಿತ್ರ ಬಿಡಿಸಲೇಬೇಕು. ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣಗಳು ಮತ್ತು ದೋಷಗಳನ್ನು ಪಟ್ಟಿ ಮಾಡಿ. ಇದು ಇಂಪಾರ್ಟೆಂಟ್. ಲಾಸ್ಟ್ನೇ ಕ್ವಶನ್, ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತವನ್ನು ಹೇಗೆ ಬಳಸಲಾಗುತ್ತದೆ. ಇದೊಂದು ಟ್ವಿಸ್ಟ್ ಕ್ವಶನ್ ಆಗಿದೆ. ಇದು ಕೇಳುವ ಸಾಧ್ಯತೆ ಇದೆ. ಇದು ಸಲ ಕ್ವಶನ್ ಟಫ್ ಆಗಿರೋದ್ರಿಂದ ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಇದು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ನಾನು ಇವು 12 ಕ್ವಶನ್ಗಳಲ್ಲಿ ನಿಮಗೆ 6ರಿಂದ 8 ಕ್ವಶನ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇವಷ್ಟು ಮಾಡಿದ್ರೆ ನೀವು ಸಾಕಾಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ನಾನು ಕ್ವಶನ್ ಕೊಟ್ಟಿದ್ದೀನಿ. ಇದು 6 ಮಾರ್ಕ್ಸ್ ಬಹುನಿರೀಕ್ಷಿತ ಪ್ರಶ್ನೆಗಳಾಗಿದ್ದು ಇವಷ್ಟನ್ನು ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಕ್ಸಾಮನ್ನು ಚಲೋ ಬರೀರಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.